ಜನರಿಂದಲೇ ಸೃಷ್ಟಿಯಾಗಿ ಜನರೇ ಮಾಲೀಕರಾಗಿ ಸೂರ್ಯ ಚಂದ್ರರಿರುವವರೆಗೂ ಜನಸಾಮಾನ್ಯರೇ ಒಡೆಯರಾಗಿರುವ ಏಕೈಕ ಸಂಸ್ಥೆ ಅಂದರೆ ಅದು ಜನಸ್ನೇಹಿ ಸಂಸ್ಥೆ. ಜನಸಾಮಾನ್ಯರ ಆಶೀರ್ವಾದ ಇರುವವರೆಗೂ ಜನಸ್ನೇಹಿ ಜನರ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಯೂರಲು ಶ್ರಮ ವಹಿಸುತ್ತಲೇ ಇದೆ. ಕಾರಣ ಜನಸ್ನೇಹಿ ಮೇಲೆ ಜನರಿಟ್ಟ ಆ ನಂಬಿಕೆ. ಸಾವಿರಾರು ಜನರನ್ನು ರಕ್ಷಿಸಿ ಆಶ್ರಯ ನೀಡಿದ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಇದೀಗ 150 ಜನರನ್ನ ಇಂದಿಗೂ ಆರೈಕೆ ಮಾಡುತ್ತಿದ್ದು, ದಿನೇ ದಿನೇ ನಿರ್ಗತಿಕರಾಗಿ ಬೀದಿಯಲ್ಲಿ ಸಾಯುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ನಿರಾಶ್ರಿತರಿಗೆ ಆಶ್ರಯ ನೀಡಲು ನಾವಿದ್ದ ಸ್ಥಳ ಸಾಲದಾಗಿದೆ. ಜನರ ತೀರ್ಮಾನದಂತೆ ಅವರ 1 ರೂಪಾಯಿಯಿಂದ ಪಡೆದ ನೂತನ ಜಾಗದಲ್ಲೇ ಮುಂದೆ ಸಾವಿರಾರು ಜನರಿಗೆ ಆಶ್ರಯ ನೀಡಿ ಆರೈಕೆ ಮಾಡಬೇಕೆಂದು ತೀರ್ಮಾನಿಸಿದ್ದು ಜನಸ್ನೇಹಿ ಮುಂದಿನ ಕನಸುಗಳು ಹೀಗಿವೆ. ಜನಸ್ನೇಹಿ ವೃದ್ಧಾಶ್ರಮ ಹಾಗೂ ಬಡ ಕೂಲಿ ಕಾರ್ಮಿಕ ಮಕ್ಕಳಿಗಾಗಿ ಜ್ಞಾನಸೌಧ. 1ರಿಂದ 10ನೇ ತರಗತಿಯ ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ಉಚಿತ ವಸತಿ ಸೌಲಭ್ಯ. ಅರಳಿ ಬೆಳೆಯುವ ಹೂವು, ಬಾಳಿ ಬದುಕಿ ಬಾಡುತ್ತಿರುವ ಹೂವು ಎರಡನ್ನೂ ಒಂದೆಡೆ ಸೇರಿಸಿ ಆರೈಕೆ ಮಾಡಿ ಜ್ಞಾನ ಸಮುದ್ರವನ್ನು ಜಗತ್ತಿಗೆ ಪಸರಿಸುವ ಸಲುವಾಗಿ ಸತತ 10 ವರ್ಷಗಳಿಂದ ಸಮಾಜ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿ ಜನಮನ ಗೆದ್ದು ಇದೀಗ ಜನರ ಮೇಲೆ ನಂಬಿಕೆಯಿಟ್ಟು ಹೊಸ ಯೋಜನೆಗೆ ಕಾಲಿಟ್ಟಿದ್ದೇವೆ. ಧರ್ಮಶನೇಶ್ವರ ಸ್ವಾಮಿ ಸ್ವರೂಪ ಮಹಿಮಾ ಶರಣ್ಯ ಬಸಪ್ಪ ಬರಡು ಭೂಮಿಯಲ್ಲಿ ಕಾಲಿರಿಸಿ ಪುಣ್ಯ ಭೂಮಿಯನ್ನಾಗಿಸುವಂತೆ ಆಶೀರ್ವಾದ ನೀಡಿ ಆಶ್ರಮ ಮುಚ್ಚುವ ಹಂತ ತಲುಪಿದಾಗ ಜೊತೆ ನಿಂತದ್ದು ಯಾವುದೇ ರಾಜಕಾರಣಿಗಳಲ್ಲ, ಶ್ರೀಮಂತನಲ್ಲ, ಹೆಸರಾಂತ ದೊಡ್ಡ ಸಂಸ್ಥೆಗಳಲ್ಲ. ತಾನೊಂದು ತುತ್ತು ತಿಂದು ಸಂಕಷ್ಟದಲ್ಲಿರುವವರಿಗೂ 1 ತುತ್ತು ನೀಡುವ ಮನಸ್ಸಿರುವ, ತಾನೇ ಕಷ್ಟದಲ್ಲಿದ್ದರೂ ಬೇರೆಯವರ ಕಷ್ಟಕ್ಕೆ ಮಿಡಿಯುವ ಸಾಮಾನ್ಯ ಜನರು, ದಿನಕೂಲಿ ಕಾರ್ಮಿಕರು, ವಿಕಲಚೇತನರು, ಡ್ರೈವರ್ಗಳು, ಬೀದಿ ಬದಿ ವ್ಯಾಪಾರಿಗಳು, ರೈತರು, ಫುಡ್ ಡೆಲಿವರಿ ಬಾಯ್ಸ್, ಮಂಗಳಮುಖಿಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಜನಸ್ನೇಹಿ ಹೃದಯ ಸ್ನೇಹಿತರು. ಹಾಗಾಗಿ ಈ ಭೂಮಿ ಪೂಜೆಯ ವಿಐಪಿಗಳು ಇವರೇ. ಇವರನ್ನು ಹೊರತುಪಡಿಸಿದರೆ ಬೇರೆ ಯಾರನ್ನು ಆಯ್ಕೆ ಮಾಡಿದ್ದರೂ ದೇವರು ಕೂಡ ನಿಜಕ್ಕೂ ಒಪ್ಪನು. ಹಾಗಾಗಿ ಇವರಿಂದಲೇ ಭೂಮಿ ತಾಯಿಯ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ವಯೋವೃದ್ಧರ ಸಂಪರ್ಕಿಸಿ 9071803476 77600 8337. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.